ಕಾಲೇಜನ್ನ ಅರ್ಧಕ್ಕೆ ಬಿಟ್ಟ ಒಬ್ಬ ವ್ಯಕ್ತಿ ಇಂದು ಹೂವಿನ ವ್ಯಾಪಾರದಲ್ಲಿ ತಿಂಗಳಿಗೆ 50 ಲಕ್ಷ ರೂಪಾಯಿ ಗಳಿಸುತ್ತಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಮಸ್ಕಾರ ಸ್ನೇಹಿತರೆ. ಕೃಷಿ ಅಂದ್ರೆ ಕೇವಲ ಕಷ್ಟಪಡೋದು, ನಷ್ಟ ಅನುಭವಿಸೋದು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಆದರೆ ಸರಿಯಾದ ಪ್ಲಾನಿಂಗ್ ಇದ್ರೆ ಕೃಷಿಯಲ್ಲಿ ಸಾಮ್ರಾಜ್ಯ ಕಟ್ಟಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಅರೂಪ್ ಕುಮಾರ್ ಘೋಷ್. ಅರೂಪ್ ಘೋಷ್ ಒಬ್ಬ ಸಾಮಾನ್ಯ ಹುಡುಗ. ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅವರಿಗೆ ಈ ಓದು ತನ್ನ ದಾರಿಯಲ್ಲ ಅನಿಸಿತು. ಹಾಗಾಗಿ ಕಾಲೇಜಿನಿಂದ ಡ್ರಾಪ್ ಔಟ್ ಆದರು. ಆದರೆ ಸೋತು ಸುಮ್ಮನೆ ಕೂರಲಿಲ್ಲ. ಹೂವಿನ ವ್ಯಾಪಾರದ ಬಗ್ಗೆ ಕಲಿಯಲು ನಿರ್ಧರಿಸಿದರು. ಒಂದು ಹೂವಿನ ಮಾರುಕಟ್ಟೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ಅಲ್ಲಿ ಬಿಸ್ನೆಸ್ನ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಕಲಿತರು. ಕೈಯಲ್ಲಿ ಹೆಚ್ಚು ಹಣವಿರಲಿಲ್ಲ. ಇದ್ದ 12,000 ರೂಪಾಯಿದಲ್ಲಿ ಪಶ್ಚಿಮ ಬಂಗಾಳದ ಕೋಲಾಘಾಟ್ ಎಂಬಲ್ಲಿ ಸಣ್ಣ ಜಮೀನನ್ನು ಲೀಸ್ಗೆ ಪಡೆದುಕೊಂಡರು. ಅಲ್ಲಿ ಚೆಂಡು ಹೂವಿನ ಕೃಷಿ ಶುರು ಮಾಡಿದರು. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟರು. ಆರಂಭದಲ್ಲಿ ಚಿಕ್ಕದಾಗಿ ಶುರುವಾದ ಇವರ ಕೃಷಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಇಂದು ಅವರು ಕೇವಲ ಹೂ ಮಾರೋದಿಲ್ಲ, ಇಡೀ ರಾಜ್ಯಕ್ಕೆ ಫ್ರೆಶ್ ಹೂಗಳನ್ನು ಸಪ್ಲೈ ಮಾಡುತ್ತಾರೆ. ಅಷ್ಟೇ ಅಲ್ಲ, ವರ್ಷಕ್ಕೆ ಸುಮಾರು 4 ಕೋಟಿ ಹೂವಿನ ಸಸಿಗಳನ್ನು ರೈತರಿಗೆ ಮಾರಾಟ ಮಾಡುತ್ತಾರೆ. ಇವರನ್ನ ಇವತ್ತು ಜನ ಪ್ರೀತಿಯಿಂದ ಇಂಡಿಯಾಸ್ ಮಾರಿಗೋಲ್ಡ್ ಕಿಂಗ್ ಎಂದು ಕರೆಯುತ್ತಾರೆ. ಕಾಲೇಜು ಬಿಟ್ಟಾಗ ಇವರನ್ನು ಟೀಕಿಸಿದವರು ಇಂದು ಇವರ ಸಾಧನೆ ನೋಡಿ ಬೆರಗಾಗಿದ್ದಾರೆ. ಇಂದು ಅರೂಪ್ ಅವರ ತಿಂಗಳ ಸಂಪಾದನೆ ಬರೋಬ್ಬರಿ 50 ಲಕ್ಷ ರೂಪಾಯಿಗಳು. ಕಾಲೇಜು ಬಿಟ್ಟಾಗ ಜನ ಅವರನ್ನ ನೋಡಿ ನಗ್ತಾ ಇದ್ರಂತೆ. 14 ವರ್ಷಗಳ ನಂತರ ಅವರ ತಿಂಗಳಿಗೆ 50 ಲಕ್ಷ ರೂಪಾಯಿ ದುಡಿಯಲು ಶುರು ಮಾಡಿದಾಗ ಹೂವಿನ ಕೃಷಿ ಬಗ್ಗೆ ಕಲಿಯಲು ಅವರ ಹತ್ತಿರನೇ ಕೆಲಸಕ್ಕೆ ಸೇರಿಕೊಂಡಿದ್ದಾರಂತೆ. ಇವರು ಹೇಳಿರೋದು ಒಂದೇ ಮಾತು: ನಮ್ಮನ್ನು ಹೀಯಾಳಿಸಿದವರ ಮುಂದೆ ನಾವು ಸಾಧನೆ ಮಾಡಿ ತೋರಿಸಬೇಕು. ನಮ್ಮ ಸಾಧನೆ ಅವರಿಗೆ ಉತ್ತರವಾಗಬೇಕೆಂದು ತಿಳಿಸಿದ್ದಾರೆ. ಛಲ ಮತ್ತು ಪರಿಶ್ರಮ ಇದ್ದರೆ ಎಲ್ಲಿ ಬೇಕಾದರೂ ಗೆಲ್ಲಬಹುದು ಅನ್ನೋದಕ್ಕೆ ಅರೂಪ್ ಅವರೇ ಪ್ರೇರಣೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇಂತಹ ಕೃಷಿಯಲ್ಲಿ ಸಾಧನೆ ಮಾಡಿದವರ ರಿಯಲ್ ಸಕ್ಸಸ್ ಸ್ಟೋರಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.